ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ಬಂಡೀಪುರದ ಜಂಗಲ್ ಅಂದ್ರೆ ಕರ್ನಾಟಕದ ಹೆಮ್ಮೆ. ಇದು ನಾಡಿನ ನೈಸರ್ಗಿಕ ವೈಭವದ ಪ್ರತೀಕವಾಗಿದೆ. ಮನುಷ್ಯನ ಸ್ವಾರ್ಥ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ನಿರಂತರ ಅರಣ್ಯ ನಾಶದಿಂದ ಈ ಅಪರೂಪದ ಅರಣ್ಯ ವ್ಯಾಪ್ತಿಗೆ ಅಪಾಯ ಎದುರಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಬಂಡೀಪುರ ಉಳಿಸಿ ಅಭಿಯಾನ ಅತ್ಯಂತ ಮಹತ್ವಪೂರ್ಣವಾಗ್ತಾ ಇದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿರುವಂತಹ ಸುಮಾರು 874 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇದು ನೀಲಗಿರಿ ಜೈವಿಕ ವಲಯದ ಭಾಗವಾಗಿದ್ದು ನೈಋತ್ಯ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಜೀವ ವೈವಿಧ್ಯಮಯವಾಗಿದೆ. ಈ ಉದ್ಯಾನವನವು ಕಾವೇರಿ ನದಿಯ ಉಪನದಿಗಳಿಂದ ಪೋಷಿತವಾಗಿದೆ. 1974ರಲ್ಲಿ ಭಾರತ ಸರ್ಕಾರದ ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿಯಲ್ಲಿ ಈ ಉದ್ಯಾನವನವನ್ನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ. ಬಂಡೀಪುರದ ಅರಣ್ಯವನ್ನ ಹಲವಾರು ಮೃಗ ಜಾತಿಗಳು, ಪಕ್ಷಿಗಳು ಹಾಗೂ ಸಸ್ಯ ರಾಶಿಗಳು ಆಶ್ರಯಿಸಿದೆ. ಇಲ್ಲಿ ಹುಲಿಗಳು, ಚಿರತೆಗಳು, ಆನೆಗಳು, ಜಿಂಕೆಗಳು, ಕಾಡೆಮ್ಮೆಗಳು, ಕರಡಿ ಮೊದಲಾದ ಮೃಗ ಜಾತಿಗಳು ವಾಸವಿದೆ. ಅಲ್ಲದೆ ಇಲ್ಲಿನ ಅರಣ್ಯದಲ್ಲಿ ನೂರಾರು ಪ್ರಕಾರದ ಔಷಧೀಯ ಸಸ್ಯಗಳು ಕೂಡ ಕಂಡುಬರುತ್ತೆ. ಸುಮಾರು 300ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಕೂಡ ಈ ಅರಣ್ಯದಲ್ಲಿ ವಾಸವಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಮಾನವ ಚಟುವಟಿಕೆಗಳು ಬಂಡೀಪುರದ ಪರಿಸರಕ್ಕೆ ದೊಡ್ಡ ಹಾನಿಯುಂಟು ಮಾಡ್ತಾ ಇದೆ. ಅರಣ್ಯ ನಾಶ, ಅಕ್ರಮ ಮರಳುಗಾರಿಕೆ, ಹೂತೋಟಗಾರಿಕೆ ವಿಸ್ತರಣೆ, ಪ್ರವಾಸೋದ್ಯಮ, ರಸ್ತೆ ನಿರ್ಮಾಣ ಇವು ಅರಣ್ಯದಲ್ಲಿಯೇ ಹವಾಮಾನ ಬದಲಾವಣೆಗೆ ಕಾರಣಗಳಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 766 ಬಂಡೀಪುರದ ಅರಣ್ಯದ ಮೂಲಕವೇ ಹಾದು ಹೋಗುತ್ತೆ. ವಾಹನ ಸಂಚಾರದಿಂದಾಗಿ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ, ಅರಣ್ಯದಲ್ಲಿ ಶಬ್ದ ಮಾಲಿನ್ಯ ಹಾಗೂ ಅರಣ್ಯ ಜೀವಿಗಳ ಸಾವಿಗೆ ಕೂಡ ಕಾರಣವಾಗ್ತಾ ಇದೆ. ಕೆಲವರು ಹಣಕ್ಕಾಗಿ ಹುಲಿ, ಚಿರತೆ, ಜಿಂಕೆ ಇತ್ಯಾದಿ ಮೃಗಗಳನ್ನ ಬೇಟೆ ಆಡ್ತಿದ್ದಾರೆ. ಈ ರೀತಿಯ ಅಕ್ರಮ ವನ್ಯಜೀವಿ ಬೇಟೆ, ಅತಿಯಾದ ಪ್ರವಾಸೋದ್ಯಮ ನಿರ್ವಹಣೆಯ ಕೊರತೆಯಿಂದ ಕೂಡ ಅರಣ್ಯ ಪರಿಸರದ ಮೇಲೆ ಒತ್ತಡ ಉಂಟಾಗ್ತಾ ಇದೆ. ಬಂಡೀಪುರ ಉಳಿಸುವುದು ಭಾರತೀಯ ಪರಿಸರ ವ್ಯವಸ್ಥೆಯ ಸಮತೋಲನ ಕಾಪಾಡೋದ್ರಲ್ಲಿ ಸಹ ಇದು ನೆರವಾಗುತ್ತೆ. ಇಲ್ಲಿನ ಅರಣ್ಯವು ನಾಡಿನ ಉಷ್ಣಮಾನವನ್ನ ಕಡಿಮೆ ಮಾಡೋದಲ್ಲದೆ ನದಿಗಳ ಉಗಮ ಸ್ಥಾನವಾಗಿದೆ. ಹೀಗಾಗಿ ಬಂಡೀಪುರ ಉಳಿಸುವಂತಹ ಕೆಲಸ ನಮ್ಮ ನಾಡಿಗೆ ನೀರಿನ ಭದ್ರತೆಯನ್ನು ಒದಗಿಸುತ್ತೆ. ಸಂಸ್ಥೆಗಳು, ಪರಿಸರ ಕಾರ್ಯಕರ್ತರು ಮತ್ತು ಸ್ಥಳೀಯ ಜನತೆಗಳು ಸೇರ್ಕೊಂಡು ಬಂಡೀಪುರವನ್ನ ಉಳಿಸಲು ಹಲವಾರು ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಇದೀಗ ಬಂಡೀಪುರ ರಸ್ತೆಯಲ್ಲಿ ರಾತ್ರಿ ಸಂಚಾರ ನಿಷೇಧ ರದ್ದತಿಯನ್ನ ವಿರೋಧಿಸಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದ್ದು, ರಾತ್ರಿ ಸಂಚಾರ ನಿಷೇಧವನ್ನ ಸಡಿಲಿಸುವ ಅಥವಾ ನಿಷೇಧದಿಂದ ವಿನಾಯಿತಿಯನ್ನ ಕೇಳ್ತಾ ಇರುವಂತಹ ಕೇರಳ ರಾಜ್ಯ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಿಸುವ ಯಾವುದೇ ಕ್ರಮವನ್ನ ವಿರೋಧಿಸಿ ಕರ್ನಾಟಕದ ವನ್ಯಜೀವಿ ಕಾರ್ಯಕರ್ತರು ಮತ್ತು ಸ್ಥಳೀಯರು ಮೂಲೆ ಹೊಳೆ ಅರಣ್ಯ ಚೆಕ್ ಪೋಸ್ಟ್ ನಲ್ಲಿ ಬಂಡೀಪುರವನ್ನ ಉಳಿಸಿ ರಾತ್ರಿ ಸಂಚಾರ ಬೇಡ ಅನ್ನುವಂತಹ ಅಭಿಯಾನವನ್ನ ಕೂಡ ಆರಂಭಿಸಿದ್ದಾರೆ. ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಮೂಲಕ ರಾತ್ರಿ ಸಂಚಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ 766 ತೆರೆಯುವ ಬಗ್ಗೆ ಬಿಸಿ ಚರ್ಚೆ ನಡೀತಾ ಇದೆ. ಆದ್ರೆ ಬಂಡೀಪುರವು ಹುಲಿಗಳಿಗೆ ಅತಿಕ್ರಮಣ ರಹಿತ ಪ್ರದೇಶ ಮತ್ತು ನಿರ್ಣಾಯಕ ಆವಾಸ ಸ್ಥಾನ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಂಚಾರವನ್ನ ನಿಷೇಧಿಸಿದೆ. ಆದ್ರೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ಮತದಾರರಿಗೆ ನಿಷೇಧವನ್ನ ರದ್ದುಗೊಳಿಸುವುದಾಗಿ ಭರವಸೆಯನ್ನ ನೀಡಿದ ನಂತರ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ನಿಷೇಧವನ್ನ ತೆಗೆದು ಹಾಕುವಂತೆ ಒತ್ತಡದಲ್ಲಿದೆ. ಆದಾಗ್ಯೂ ಕೂಡ 2009ರಲ್ಲಿ ಸುಪ್ರೀಂ ಕೋರ್ಟ್ ಈ ನಿರ್ಬಂಧವನ್ನ ವಿಧಿಸಿತ್ತು. ಕರ್ನಾಟಕ ಸರ್ಕಾರದ ಈ ಮಾರ್ಗದ ಮೂಲಕ ಕಳ್ಳ ಸಾಗಾಣೆ ವ್ಯಾಪಕವಾಗಿ ನಡೀತಾ ಇದ್ದು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಅಂತ ಪರಿಸರವಾದಿಗಳು ಒತ್ತಾಯಿಸುತ್ತಿದ್ದಾರೆ. ಇದು ಕಳ್ಳ ಸಾಗಾಣೆ ಮಾರ್ಗವಾಗಿದೆ ಅಂತ ಪರಿಗಣಿಸಿ 2009ರಲ್ಲಿ ಹೈಕೋರ್ಟ್ ಸಂಚಾರವನ್ನ ನಿಷೇಧಿಸಿತ್ತು. ಅಕ್ಟೋಬರ್ 2018ರಲ್ಲಿ ರಾತ್ರಿ ಸಂಚಾರವನ್ನ ನಿಷೇಧಿಸಲು ಆ ಸಮಯದಲ್ಲಿ ಅನೇಕರು ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಯುವಕರು ಕೂಡ ಈ ಅಭಿಯಾನಕ್ಕೆ ಬೆಂಬಲವನ್ನ ನೀಡ್ತಿರೋದು ಉತ್ಸಾಹದಾಯಕ ಸಂಗತಿ. ಇನ್ನು ಬಂಡೀಪುರ ಉಳಿಸುವಂತಹ ಕಾರ್ಯವು ಕೇವಲ ಅರಣ್ಯ ಇಲಾಖೆಯ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಬಂಡೀಪುರ ಅಂದ್ರೆ ಕೇವಲ ಒಂದು ಅರಣ್ಯ ಮಾತ್ರ ಅಲ್ಲ, ಅದು ಜೀವ ವೈವಿಧ್ಯತೆಯ ಜೀವಾಳ. ನಾವು ಇಂದೇ ಜಾಗೃತರಾಗಿ ಹೆಜ್ಜೆ ಇಟ್ರೆ ನಾಳೆ ನಮ್ಮ ಮಕ್ಕಳು ಈ ನೈಸರ್ಗಿಕ ಸೌಂದರ್ಯವನ್ನ ಅನುಭವಿಸಬಹುದಾಗಿದೆ. ಇನ್ನು ಬಂಡೀಪುರ ಉಳಿಸೋದ್ರಿಂದ ಮಾನವತೆಗೆ ಮಾತ್ರವಲ್ಲ, ನೂರಾರು ಪ್ರಾಣಿಗಳಿಗೂ ಬದುಕು ನೀಡಿದಂತಾಗುತ್ತೆ. ನಾಳೆಯ ಪೀಳಿಗೆಗಾಗಿ ಬಂಡೀಪುರ ಉಳಿಸಿ, ಪ್ರಕೃತಿಯನ್ನ ಉಳಿಸಿ.